ರಾಘವೇಂದ್ರ ಅವರು ನಮ್ಮೊಂದಿಗೆ ಇದ್ದಾರೆ. ಸರ್, ತಾವು ಹೇಳ್ತಾ ಇದ್ರಿ ಹಿಂದುತ್ವ ಅನ್ನೋದು ಜಾಸ್ತಿ ಆಗಿದೆ, ಮುಸಲ್ಮಾನರಿಗೆ ಅಭದ್ರತೆ ಕಾಡ್ತಾ ಇದ್ದಾರೆ ಅನ್ನುವಂಥ ಹೇಳಿಕೆಗಳನ್ನು ಕೊಡ್ತಾ ಸಮಾಜದಲ್ಲಿ ಅಶಾಂತಿಯ ವಾತಾವರಣವನ್ನು ಕ್ರಿಯೇಟ್ ಮಾಡುವಂತಹ ಸಂದರ್ಭ ಈಗ ಬಂದಿದೆ ಅಂತ. ಸೊ ತಮ್ಮ ಪ್ರಕಾರ ಯಾಕಾಗಿರ್ಬೋದು ಸರ್ ಇದು? ಹಾಗಾದರೆ ಒಂದು ಸತತವಾಗಿ ಭಾರತದ ಮೇಲೆ, ಭಾರತದ ಏಳಿಗೆ ಬಗ್ಗೆ ಅಕ್ಕಪಕ್ಕದ ನೆರೆ ರಾಷ್ಟ್ರಗಳು, ಕೆಲವು ರಾಷ್ಟ್ರಗಳು, ಅದರಲ್ಲೂ ವಿಶೇಷವಾಗಿ ಪಾಕಿಸ್ತಾನ ಈ ರೀತಿಯಂಥ ಒಂದಲ್ಲ ಒಂದು ರೀತಿಯಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ ಹೊಡಿಬೇಕು ಅಂತೇಳಿ ಈ ರೀತಿಯಿಂದ ಟೆರರಿಸ್ಟ್ಗಳನ್ನು, ಉಗ್ರಗಾಮಿಗಳನ್ನು ಉಪಯೋಗಿಸ್ಕೊಂಡು ಭಾರತದ ಮೇಲೆ ಈ ರೀತಿಯಂಥ ಒಂದು ಅಡ್ಡದಾರಿ ಮುಖಾಂತರ ತನ್ನ ನೈತಿಕ ಬಲವನ್ನು ಕುಗ್ಸಲಿಕ್ಕೆ ಎಲ್ಲ ರೀತಿಯಂಥ ಪ್ರಯತ್ನವನ್ನು ಮಾಡ್ಕೊತ ಬಂದಿದ್ದಾರೆ. ಕೆಲವು ಸಂದರ್ಭದಲ್ಲಿ ಯಶಸ್ಸು ಕೂಡ ಆಗಿದ್ದಾರೆ, ಕೆಲವು ಸಂದರ್ಭದಲ್ಲಿ ಸರಿಯಾದ ರೀತಿಯಂಥ ಉತ್ತರ ಕೊಡುವಂಥ ಪ್ರಶ್ನೆಗಳು ಕೂಡ ಗೌರವಂತ ನಮ್ಮ ರಾಜಕೀಯ ಕ್ಷೇತ್ರದ ಮುತ್ಸದಿಗಳು, ದೇಶದ ಜನ ಸರ್ಕಾರಗಳು ಉತ್ತರ ಕೊಟ್ಕೊಂತ ಬಂದಿದೆ. ಸೊ ಅದೇ ಲೆಕ್ಕದಲ್ಲಿ ಇವತ್ತು ಗೌರವಂತ ನರೇಂದ್ರ ಮೋದಿ ಇನ್ನೂ ಸ್ಪಷ್ಟವಾದಂಥ ತನ್ನ ನಿಲುವನ್ನು ನಿನ್ನೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಪಾಕಿಸ್ತಾನಕ್ಕೆ ಸಂದೇಶ ಕೊಡುವಂಥ ಮುಖಾಂತರ ಏನು ನಮ್ಮ ದೇಶದ ನೀರನ್ನು ಕುಡಿದು ನಮಗೆ ವಿಷಕ್ಕೆ ಹಾಕುವಂಥ ಭಾರತಕ್ಕೆ ಕೆಲವು ನದಿ ನೀರು ಜೋಡಣೆ ವಿಚಾರದಲ್ಲಿ ಇದೆ, ಎಲ್ಲದೂ ಕೂಡ ಅನೇಕ ವಿಚಾರಗಳನ್ನ ನಿನ್ನೆ ತೀರ್ಮಾನ. ಅಲ್ಲ ಸರ್, ಈ ಥರ ಭಯೋತ್ಪಾದಕರು ತಾಕತ್ತಿದ್ರೆ ಸೇನೆಯ ವಿರುದ್ಧ ಹೋರಾಡಬೇಕು, ಅದನ್ನು ಬಿಟ್ಟು ಅಲ್ಲಿರುವಂತಹ ತಮ್ಮದೇ ಸಿದ್ಧಾಂತಗಳನ್ನು ಒಪ್ಪಿಕೊಳ್ಳುವಂತಹ ಜನರ ವಿರುದ್ಧ ಹೋರಾಡಬೇಕು. ಆದರೆ ಬೇರೆ ಬೇರೆ ರಾಜ್ಯಗಳಿಂದ, ಭಾರತದ ಮೂಲೆ ಮೂಲೆಗಳಿಂದ ಬಂದಂತಹ ಪ್ರವಾಸಿಗರು, ಅವರು ಮುಗ್ಧರು, ಅವರ ಮೇಲೆ ಮಾಡುವಂತಹ ಈ ಹೋರಾಟ ಅಥವಾ ಈ ಒಂದು ದುಷ್ಕೃತ್ಯ ಇದೆ ಅಲ್ಲ ಸರ್, ಏನು ಉದ್ದೇಶ ಇರ್ಬೋದು? ಇದು ಅಲ್ಲಿಗೆ ಬರಬಾರ್ದು ಅಂತ ಶಂಡ್ರು ಮಾಡುವಂಥ ಕೆಲಸ ಆಯಿತು. ಈ ರೀತಿ ಒಬ್ಬ ಪ್ರವಾಸಿಗರ ಮೇಲೆ ಈ ರೀತಿಯಂಥ ಅಟ್ಯಾಕ್ ನೀವು ಹೇಳಿದಾಗೆ ಅವರು ಆ ರೀತಿಯಂಥ ತಾಕತ್ತಿದ್ದೆ ನೇರ ನಮ್ಮ ಆರ್ಮಿ ಮೇಲೆ, ಇನ್ನೊಂದರ ಮೇಲೆ ಹೋರಾಟವನ್ನು ಮಾಡಬೇಕಾಗಿತ್ತು. ಅವ್ರ ಉದ್ದೇಶನೇ ಪ್ರವಾಸಿಗರು ಕಾಶ್ಮೀರಕ್ಕೆ ಬರಬಾರ್ದು, ಆರ್ಥಿಕವಾಗಿ ಕಾಶ್ಮೀರಲ್ಲಿ ಇವತ್ತು ಸ್ವತಂತ್ರವಾಗಿ ಎದೆತ್ತು ನಿಲ್ತಾ ಇದೆ, ಅದಕ್ಕೆ ಕಡಿವಾಣ ಹಾಕಬೇಕು, ಇದ್ರ ಮುಖಾಂತರ ಭಾರತಕ್ಕೆ ಉತ್ತರ ಕೊಡಬೇಕು. ಮತ್ತು ವಿಶೇಷವಾಗಿ ಆರ್ಟಿಕಲ್ 370 ವಾಪಸ್ ತೆಗೆದುಕೊಳ್ಳೋ ಮುಖಾಂತರ ಅಲ್ಲಿಯ ಒಂದು ಜನಜೀವನವನ್ನು ಸರಿದಾರಿಯಲ್ಲಿ ತರುವಂಥ ಪ್ರಯತ್ನವನ್ನು ಮೋದಿಜಿಯವರು ಏನು ಮಾಡಿದರು ಅದನ್ನು ಕೂಡ, ಯಾಕೆಂದರೆ ಮಂಜುನಾಥ್ ಅವ್ರನ್ನ ಶೂಟ್ ಮಾಡುವಂಥ ಟೈಮಲ್ಲಿ ಅವರು ಧರ್ಮಪತ್ನಿ ನನ್ನ ತೆಗೀರಿ ಅಂತ ನಿಂತ್ಕೊಂಡಾಗ ಮೋದಿಗೋ ಬದಾವ್ ಅಂತ ಹೇಳಿ ಅವರು ಹೋಗಿ ಹೇಳುವಂತ ಹೇಳಷ್ಟು ಅವರ ದಾಸ್ಯತನ ತೋರಿಸ್ತಾರೆ ಅಂದರೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಬೆಂಗಳೂರಿನ ಭರತ್ ಭೂಷಣ್ ಅವರ ಪತ್ನಿಗೆ, ನಾವಿಲ್ಲಿ ಒದ್ದಾಡ್ತಾ ಇದ್ದೀವಿ, ನಮ್ಮ ಮಕ್ಕಳು ಚೆನ್ನಾಗಿ ಬದುಕ್ತಾ ಇಲ್ಲ, ನೀವು ಇಲ್ಲಿಗೆ ಬಂದು ಇಷ್ಟು ಆರಾಮಾಗಿ ಸಂತೋಷವಾಗಿ ಕಾಲ ಕಳೆಯೋದಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ಬುಲೆಟ್ ಹೊಡೆದ್ರಂತೆ. ಅಂದರೆ ಅವ್ರ ಉದ್ದೇಶ ಏನು? ಯಾರು ಚೆನ್ನಾಗಿರಬಾರ್ದು, ಈ ಭಾರತ ದೇಶದಲ್ಲಿ ನೆಮ್ಮದಿಯಿಂದ ಯಾರು ಬದುಕಬಾರ್ದು ಅಂತನಾ? ಅಥವಾ ಈಗಾದ್ರೂ ಕೂಡ ಉಗ್ರಗಾಮಿಗೆ ಅನಿಸಿದೆಯಲ್ಲ, ನಾವು ಗೌರವದಿಂದ ಬದುಕ್ತಾ ಇಲ್ಲ, ನಮ್ಮ ಮಕ್ಕಳಿಗೆ ಶಿಕ್ಷಣ ಸಿಗ್ತಾ ಇಲ್ಲ, ನಮ್ಮ ಮಕ್ಕಳಿಗೆ ಸಾಮಾಜಿಕವಾಗಿ ಏನು ಸಿಗ್ತಾ ಇಲ್ಲ ಅಂತ ಎಲ್ಲ ದೂರದೃಷ್ಟಿಯನ್ನು ಇಟ್ಕೊಂಡು ಅವ್ರಿಗೆ ಗೊತ್ತಾಗಿದೆ ನಮ್ದು ಕಿತ್ತೋಗಿರೋ ದೇಶ, ನಮ್ಮ ದೇಶದಲ್ಲಿ ಏನು ನಡೆಯಲ್ಲ, ಏನು ಇಲ್ಲ ಅಂತ ಹೇಳಿ ಆ ಸ್ಥಿತಿ ನಮ್ಮ ದೇಶದಲ್ಲಿ ಕೆಲವು ಧರ್ಮಗಳಿಗೆ ಬರಬಾರದು ಅಂತಾನೆ ಗೌರವಂತ ಮೋದಿಜಿಯವರು ತೆಗೆದುಕೊಳ್ತಿರುವಂತ ಅನೇಕ ನಿಲುವುಗಳನ್ನ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಇದು ಧರ್ಮದ ಬಣ್ಣವನ್ನ ಪಡೆದುಕೊಳ್ತಾ ಇದೆ ಸರ್. ಈಗ ರಾಷ್ಟ್ರದ ಒಳಗಡೆ ಇರುವಂತಹ ಮುಸಲ್ಮಾನರ ಬಗ್ಗೆ ಒಂದು ರೀತಿಯಾದಂತಹ ಅಸಹನೆಯ ವಾತಾವರಣ ಕ್ರಿಯೇಟ್ ಆಗ್ತಾ ಇದೆಯಾ ಅನ್ನುವಂತಹ ವಿಚಾರಗಳು ಸರ್. ಅದಕ್ಕೆ ಕೋಮು ಸೌಹಾರ್ದತೆ ಬಗ್ಗೆ ಮತ್ತು ಶಿವಮೊಗ್ಗ ಒಂದು ಸ್ವಲ್ಪ ಸೂಕ್ಷ್ಮ ಇದೆ ಇಂಥ ವಿಚಾರಗಳಲ್ಲಿ, ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಭಾರತೀಯರು ಆ ವಿಚಾರದಲ್ಲಿ ಯಾವತ್ತೂ ಕೂಡ ಶಾಂತಿಯಿಂದ ನಡೆಸ್ಕೊಳ್ತಾ ಬಂದಂತೂ ಆ ರೀತಿ ನೋಡೋಂಥ ಅವಶ್ಯಕತೆಯೂ ಇಲ್ಲ. ಯಾವುದೋ ಒಂದು ಕೆಲವು ಕಿಡಿಗೇಳಿ ಮಾಡುವಂಥ ವಿಚಾರದಲ್ಲಿ ಆ ಧರ್ಮದ ಮೇಲೆ ನಾವು ಆರೋಪ ಮಾಡೋದು ತಪ್ಪಾಗುತ್ತೆ. ಆ ರೀತಿಯಿಂದ ವಾತಾವರಣ ಕೂಡ ಭಾರತದಲ್ಲಿಲ್ಲ, ಎಲ್ಲರೂ ಕೂಡ ಒಳ್ಳೆಯದು ಬದುಕ್ತಾ ಇದ್ದಾರೆ. ಅಂದರೆ ಯಾವುದೋ ಕೆಲವು ಧರ್ಮಗಳಲ್ಲಿ ಕೆಲವು ವ್ಯಕ್ತಿಗಳು ಮಾಡ್ತಿರುವಂಥ ಈ ಒಂದು ಕೆಟ್ಟ ಮನಸ್ಥಿತಿ ಏನಿದೆ ಅದನ್ನು ತೆಗೆದುಹಾಕಬೇಕು. ಅದಕ್ಕೆ ಏನು ಬೇಕು ಸರ್ಕಾರ. ಕೊನೆಯ ಪ್ರಶ್ನೆ ಸರ್, ಪಲ್ಲವಿ ಅವರು ಮತ್ತೆ ಅವರ ಮಗ ನೋಡಿ, ಪಲ್ಲವಿ ಅವರು ನನ್ನನ್ನು ಗುಂಡಿಕ್ಕೋ ಕೊಲ್ಲು ಅಂತಂದರೆ ಅವ್ರ ಮಗ ಕುತ್ತೆ ಮುಜೆಬಿ ಮಾರು ಅಂತ ಅಂದಂತೆ. ರಿಯಲಿ ಆ ಹುಡುಗನ ಬಗ್ಗೆ ನನಗೆ ಭಾಳಷ್ಟು ಹೆಮ್ಮೆ ಇದೆ. ಇಡೀ ಪ್ರಕರಣದಲ್ಲಿ ತಾವು ನಡೆದುಕೊಂಡಂತಹ ರೀತಿ ತುಂಬ ಶ್ಲಾಘನಾರ್ಹ. ಮುಂದಿನ ದಿನಗಳಲ್ಲಿ ಸರ್ ಆ ಕುಟುಂಬಕ್ಕೆ ಸರ್ಕಾರದಿಂದ ಯಾವ ರೀತಿಯಾದಂತಹ ಸವಲತ್ತು ಅಥವಾ ಸೌಕರ್ಯದ ಬಗ್ಗೆ ತಮ್ಮ ಆಗ್ರಹ ಇದೆ? ಈಗ ಆಲ್ರೆಡಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ, ಈಗಾಗಲೇ ಕೇಂದ್ರ ಸರ್ಕಾರ, ಜಮ್ಮು ಕಾಶ್ಮೀರ ಗೌರ್ಮೆಂಟು ಕೂಡ 10 lakhs ಒಂದು ಫ್ಯಾಮಿಲಿ ಘೋಷಣೆ ಮಾಡಿದೆ, ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಒಬ್ಬ ಸಂಸತ್ ಸದಸ್ಯನ ನಾನು ಆಮೇಲೆ ಮಾತಾಡ್ತೀನಿ, ಮನಸ್ಸಲ್ಲಿ ಬಂದಿರೋದು ಆ ಮಗು ಮೊನ್ನೆ PUC ಮುಗಿಸಿದೆ, ತುಂಬ ಒಳ್ಳೆ ಅಂಕ ತೆಗೆದುಕೊಂಡಿದೆ. ಆ ಥರ ಕುಟುಂಬದವ್ರು ಒಪ್ಪಿದ್ರೆ ಆ ಮಗುವನ್ನು ಓದಿಸುವಂಥ ಒಂದು ಜವಾಬ್ದಾರಿ ನಾವು ತೆಗೆದುಕೊಳ್ತೀವಿ ಅಂತ ನನ್ನ